ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದೆ. ಬರಗಾಲದ ತೀವ್ರ ಆತಂಕ ಎದುರಾಗ್ತಿದೆ. ಇನ್ನು ಒಂದು ವಾರದವರೆಗೂ ಮಳೆಯ ಮುನ್ಸೂಚನೆ ಇಲ್ಲ ಅನ್ನೋದು ಆತಂಕಕ್ಕೆ ಎಡೆ ಮಾಡಿಕೊಡ್ತಿರೋದು. ಸದ್ಯ ಹೇಗಾಯ್ತು ಅಂತ ಹೇಳಿದ್ರೆ ಜೂನ್ನಲ್ಲಿ ಆರಂಭ ಆಗಬೇಕಿತ್ತು ಮಳೆ. ಒಂದೇ ವಾರದಲ್ಲಿ ಆ ಮಳೆ ಕವರ್ ಆಯ್ತು. ಬಟ್ ಮತ್ತೆ ಮಳೆ ಇಲ್ಲ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ವಾಡಿಕೆ ಪ್ರಮಾಣದ ಮಳೆ ಆಗಿಲ್ಲ. ಹೀಗಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಡಿಸಿ ಸಿಇಒ ಜೊತೆ ಸರ್ಕಾರ ಸಭೆ ಮಾಡುತ್ತೆ. ವಾಡಿಕೆ ಮಳೆ ಆಗದೆ ಬರಗಾಲ ಸ್ಥಿತಿಯಲ್ಲಿರುವ ಜಿಲ್ಲೆಗಳನ್ನ ಗುರುತು ಮಾಡಲಾಗುತ್ತೆ. ಬರದ ಛಾಯೆ ಇರೋ ಜಿಲ್ಲೆಗಳನ್ನ ಗುರುತಿಸೋದಕ್ಕೆ ಸರ್ಕಾರ ಸೂಚನೆ ನೀಡಿದೆ. ಕರಾವಳಿ ಭಾಗದಲ್ಲಿ 25% ಕಡಿಮೆ ಮಳೆಯಾಗಿರುವ ಮಾಹಿತಿ ಇದೆ. ಇನ್ನು ದಕ್ಷಿಣ ಒಳನಾಡಿನಲ್ಲೂ ಕೂಡ 30ರಿಂದ 40ರಷ್ಟು ಮಳೆ ಕೊರತೆ ಎದುರಾಗಿದೆ. ಮಲೆನಾಡು ಭಾಗದಲ್ಲಿ ಕೂಡ ಮಳೆ ಕೊರತೆ ಆಗಿರೋ ಮುನ್ಸೂಚನೆ ಇದೆ. ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಹಾಗೆ ಬೆಳಗಾವಿ ಹೊರತುಪಡಿಸಿ 40% ಮಳೆಯಾಗಿದೆ. ಜುಲೈ 10ರಿಂದ ಜುಲೈ 15ರವರೆಗೂ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಈಗಾಗಲೇ ಈ ಹಿಂದೆ ಕೂಡ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಜಲಾಶಯದ ನೀರನ್ನ ನಂಬಿಕೊಂಡು ಬಿತ್ತನೆಯ ಕಾರ್ಯವನ್ನ ಮಾಡಬೇಡಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ವಾರ್ನಿಂಗ್ ಕೊಟ್ಟಿದ್ರು. ಒಂದು ರೀತಿಯ ಎಚ್ಚರಿಕೆ ಅದು. ಅದಾದ ನಂತರದಲ್ಲಿ ಮತ್ತೆ ಯಾವ ರಾಜ್ಯದಲ್ಲೂ ಕೂಡ ಕೆಲ ಸಮಿತಿಯನ್ನ ರಚನೆ ಮಾಡೋದ್ರ ಮೂಲಕ ಆಯಾಯ MLAಗಳಾಗಿರಬಹುದು, ರಚನೆ ಮಾಡಿದಂಥ ನಾಯಕರುಗಳು ಕೂಡ ಆ ಗುರುತಿಸಿ ವರದಿಯನ್ನ ಕೊಡಬೇಕಾಗತ್ತೆ. ಅದಾದ ನಂತರದಲ್ಲಿ ಬರ ಪ್ರದೇಶ ಅಥವಾ ಬರಪೀಡಿತ ಪ್ರದೇಶ ಅಂತ ಗುರುತಿಸಲಾಗತ್ತೆ.